ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರ ತಲೆದಂಡವಾಗಿದೆ. ಕೊನೆಗೂ ಕೂಡ ಈ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಎಂ ಕೆಲವೊಂದಿಷ್ಟು ಕಾರಣವನ್ನ ಕೊಟ್ಟಿದ್ದಾರೆ. ಕಾಲ್ತುಳಿತಕ್ಕೆ ಪೊಲೀಸರ ತಲೆದಂಡ ಆಗಿದೆ. ಕೊನೆಗೂ ಕಾರಣವನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ನಿನ್ನೆ ನಡೆದ ಸಭೆಯಲ್ಲಿ 15 ಕಾರಣಗಳನ್ನ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ. ಸಿಎಂ ಕೊಟ್ಟ ಕಾರಣಗಳನ್ನ ಕೇಳಿ ಐಪಿಎಸ್ ಅಧಿಕಾರಿಗಳೇ ಫುಲ್ ಶಾಕ್ ಆಗಿದ್ದಾರೆ. ಸಿದ್ದರಾಮಯ್ಯ ಕೊಟ್ಟ ಆ 15 ಕಾರಣಗಳು ಪವರ್ ಟಿವಿಯಲ್ಲಿ ಮಾತ್ರ ನಿಮಗೆ ಸಿಗುತ್ತೆ. ಹಾಗಾದ್ರೆ ಏನೆಲ್ಲ ಕಾರಣ ಕೊಟ್ಟರು ಅದೆಲ್ಲವೂ ಕೂಡ ಪವರ್ ಟಿವಿಯಲ್ಲಿ ಮಾತ್ರ ಸಿಗುತ್ತೆ ನಿಮಗೆ ಅದರ ಮಾಹಿತಿ. ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರ ತಲೆದಂಡ ಆಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಕೆಲವೊಂದಿಷ್ಟು ಕಾರಣವನ್ನ ಕೊಟ್ಟಿದ್ದಾರೆ. ಈ ಪ್ರಕರಣ ಯಾವ ರೀತಿ ಆಯಿತು, ಇದೆಲ್ಲದಕ್ಕೂ ಕೂಡ ಯಾರು ಕಾರಣ, ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಕಾರಣವನ್ನ ಕೊಟ್ಟಿದ್ದಾರೆ. ಭದ್ರತೆ ಕೊಡೋಕೆ ಆಗಲ್ಲ ಅಂತ ನೇರವಾಗಿ ನನಗೆ ಯಾಕೆ ಹೇಳಲಿಲ್ಲ, ನೀವು ಒತ್ತಡ ಹಾಕ್ತಿರೋರ ಹೆಸರು ನನ್ನ ಬಳಿ ಯಾಕೆ ಹೇಳಲಿಲ್ಲ, ಬಂದೋಬಸ್ತ್ ಬೇಕಾದ ಕಡೆ ಯಾಕೆ ಪೊಲೀಸರನ್ನ ನಿಯೋಜಿಸಿಲ್ಲ, ಜನ ಬರ್ತಿದ್ರು ಯಾಕೆ ಮುಂಜಾಗ್ರತಾ ಕ್ರಮವನ್ನ ನೀವು ಕೈಗೊಂಡಿರಲಿಲ್ಲ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಯಾಕೆ ಮಾಡ್ಕೊಳ್ಳಿಲ್ಲ ನೀವು, ನಗರ ಪೊಲೀಸರು ಗುಪ್ತಚರ ಇಲಾಖೆ ಮೊದಲೇ ಮಾಹಿತಿ ನೀಡಲಿಲ್ವಾ ನಿಮ್ಗೆ, ಕೆಎಸ್ಆರ್ಪಿ ತುಕಡಿ ಇದ್ರು ಯಾಕೆ ಅವರನ್ನ ನೀವು ಬಳಕೆ ಮಾಡ್ಕೊಡ್ಲಿಲ್ಲ, ಭದ್ರತೆಯ ದೃಷ್ಟಿಯಿಂದ ಅವರನ್ನ ನೀವು ಬಳಕೆ ಮಾಡ್ಕೊಳ್ಬಹುದಾಗಿತ್ತಲ್ಲ, ಯಾಕೆ ಮಾಡ್ಕೊಂಡಿಲ್ಲ, ಒತ್ತಡ ಯಾರು ಹಾಕಿದ್ರು ಅದನ್ನ ಯಾಕೆ ನೀವು ಹೇಳಲಿಲ್ಲ ನನಗೆ, ನಗರ ಪೊಲೀಸರು ಗುಪ್ತಚರ ಇಲಾಖೆ ಮೊದಲೇ ಮಾಹಿತಿ ನೀಡಲಿಲ್ಲ, ಕೆಎಸ್ಆರ್ಪಿ ತುಕಡಿ ಇದ್ರು ಯಾಕೆ ಅವರನ್ನ ನೀವು ಬಳಸಿಕೊಳ್ಳಲಿಲ್ಲ, ಮೆಟ್ರೋದಲ್ಲಿ ಜನ ಬರ್ತಿದ್ರು ಯಾಕೆ ಅಧಿಕಾರಿಗಳ ಜೊತೆ ಚರ್ಚಿಸಿಲ್ಲ ನೀವು ಈ ವಿಚಾರವನ್ನ, ಭದ್ರತೆ ಕೊಡೋಕೆ ಆಗಲ್ಲ ಅಂತ ನೇರವಾಗಿ ನನಗೆ ಯಾಕೆ ಹೇಳಲಿಲ್ಲ, ನೀವು ನೇರವಾಗಿ ಹೇಳಬಹುದಿತ್ತಲ್ಲ, ಒತ್ತಡ ಹಾಕ್ತಿರೋರ ಹೆಸರು ಕೂಡ ನನ್ನ ಬಳಿ ನೀವು ಹೇಳಿಲ್ಲ, ಯಾಕೆ ಹೇಳಲಿಲ್ಲ. ಸಾಕಷ್ಟು ಕಾರಣಗಳನ್ನ ಕೊಟ್ಟಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರು. ಇಷ್ಟೆಲ್ಲ ಆಗಿದ್ರು ಸ್ಥಳಕ್ಕೆ ಬಾರದ ಕೇವಲ ರಿವ್ಯೂ ಸಭೆ ಮಾಡಿದ್ದು ಸರಿನಾ, ಹಾಗಾದ್ರೆ ಯಾರಾದ್ರೂ ನಿಮ್ಮನ್ನ ಕಟ್ ಹಾಕಿದ್ರ, ಸ್ಟೇಡಿಯಂ ಅವರು ಹೇಳಿದ್ರು ಯಾಕೆ ಭದ್ರತೆ ನಿಯೋಜನೆ ಮಾಡಲಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಘಟನೆ 3:15ಕ್ಕೆ ನಡೆದಿದ್ರು, ಸಂಜೆ 5:15ರವರೆಗೂ ಕೂಡ ಮುಚ್ಚಿಟ್ಟಿದ್ದುದು ಯಾಕೆ, ನನ್ನ ಗಮನಕ್ಕೆ ನೀವು ಯಾಕೆ ಈ ವಿಚಾರವನ್ನ ತಂದಿಲ್ಲ, ಘಟನೆ ನಡೆದ ತಕ್ಷಣ ಕಾರ್ಯಕ್ರಮ ರದ್ದು ಮಾಡಬಹುದಾಗಿತ್ತು, ನೀವು ಯಾಕೆ ನನಗೆ ಯಾವುದೇ ರೀತಿಯ ಮಾಹಿತಿನ ಕೊಟ್ಟಿಲ್ಲ ಅಂತ ಸಾಕಷ್ಟು ರೀಸನ್ ಕೊಟ್ಟಿದ್ದಾರೆ. ಏನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಸಂಭವಿಸಿತ್ತು, 11 ಜನರು ಈ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಕಾರಣವನ್ನ ಕೊಟ್ಟಿದ್ದಾರೆ. ಸಿಎಂ ಕೊಟ್ಟ ಕಾರಣವನ್ನ ಕೇಳಿ ಐಪಿಎಸ್ ಅಧಿಕಾರಿಗಳೇ ಫುಲ್ ಶಾಕ್ ಆಗಿದ್ದಾರೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಸಿಎಂ ಸಿದ್ದರಾಮಯ್ಯ ಅವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಕಾರಣವನ್ನ ಕೊಟ್ಟಿದ್ದಾರೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಸಹಿತ ಪ್ರಮುಖವಾಗಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಾದಂಥ ಕಾಲ್ತುಳಿತ ಪ್ರಕರಣಕ್ಕೆ ಸರ್ಕಾರ ಹೊಣೆ ಅಂತ ವಿಪಕ್ಷ ನಾಯಕರು ತೀವ್ರವಾದಂಥ ಒಂದು ವಿರೋಧವನ್ನ ಮಾಡ್ತಾ ಇದೆ. ಜೊತೆಗೆ ಬಹಳಷ್ಟು ಒಂದು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಸರ್ಕಾರದ ತಪ್ಪು ಕಿಂಚಿತ್ತೂ ಕೂಡ ಇಲ್ಲ, ಅಧಿಕಾರಿಗಳ ಲೋಪದಿಂದ ಇಂಥದ್ದೊಂದು ದುರ್ಘಟನೆ ಆಗಿದೆ ಅನ್ನೋ ಒಂದು ವಾದವನ್ನ ಸಿಎಂ ಸಿದ್ದರಾಮಯ್ಯನವರು ಮಾಡ್ತಾ ಇರ್ತಕ್ಕಂಥದ್ದು. ನಿನ್ನೆ ನಡೆದಂತಹ ಡಿಸಿಎಂ ಜೊತೆಗೆ ಪರಮೇಶ್ವರ್ ಹಾಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಜೊತೆ ಸಿಎಂ ಸಿದ್ದರಾಮಯ್ಯ ಸಭೆ ಮಾಡಿ ಇದೇ ವಿಚಾರವನ್ನ ಪದೇ ಪದೇ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಕಾಲ್ತುಳಿತ ಪ್ರಕರಣ 3:15ಕ್ಕೆ ಆಗಿದ್ರು ಕೂಡ 5:15ರವರೆಗೆ ಯಾಕೆ ಈ ಒಂದು ವಿಚಾರವನ್ನ ನನ್ನ ಗಮನಕ್ಕೆ ತಂದಿಲ್ಲ, ಇಲ್ಲಿ ಮೇಲ್ನೋಟಕ್ಕೆ ಪೊಲೀಸರ ಒಂದು ತಪ್ಪು ಎದ್ದು ಕಾಣ್ತಾ ಇರ್ತಕ್ಕಂಥದ್ದು. ಜೊತೆಗೆ ಭಾರಿ ಪ್ರಮಾಣದಲ್ಲಿ ಜನರು ಸೇರ್ತಾ ಇದ್ರು ಕೂಡ ಅಕ್ಕಪಕ್ಕದ ಜಿಲ್ಲೆಗಳಿಂದ ಪೊಲೀಸರನ್ನ ತರಿಸ್ಕೊಂಡಿಲ್ಲ, ಜೊತೆಗೆ ಕೆಎಸ್ಆರ್ಪಿ ತುಕಡಿಯನ್ನು ಕೂಡ ಬಳಕೆ ಮಾಡ್ಕೊಂಡಿಲ್ಲ. ಹೀಗಾಗಿಯೇ ಅಂತ ಒಂದು ದುರಂತ ಸಂಭವಿಸಿದೆ ಅಂತ ಸಿಎಂ ಸಿದ್ದರಾಮಯ್ಯನವರು ವಾದ ಮಾಡಿರ್ತಕ್ಕಂಥದ್ದು. ಜೊತೆಗೆ ಇಲ್ಲಿ ಪ್ರಮುಖವಾಗಿ ದಯಾನಂದ್ ಅವರನ್ನ ಸಸ್ಪೆಂಡ್ ಮಾಡಿರೋದ್ರ ಬಗ್ಗೆನೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಕೆಲವು ಸ್ಪಷ್ಟನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಈ ಹಿಂದೆ ಸಿಎಂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ದಯಾನಂದ್ ಅವರನ್ನ ಮೈಸೂರು ಕಮಿಷನರ್ ಅನ್ನಾಗಿ ಮಾಡಿದ್ರು, ತದನಂತರ ಗುಪ್ತಚರ ಇಲಾಖೆ ಎಡಿಜಿಪಿಯನ್ನಾಗಿ ನೇಮಕ ಮಾಡಿದ್ರು, ಈಗ ಬೆಂಗಳೂರು ಕಮಿಷನರ್ ಆಗಿ ಕೂಡ ನೇಮಕ ಮಾಡಿದ್ರು. ಆದ್ರೆ ಈ ಒಂದು ಅವರ ಭದ್ರತಾ ವೈಫಲ್ಯದಿಂದ ಈಗ ಅವರನ್ನ ಅಮಾನತು ಮಾಡಲಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಐಪಿಎಸ್ ಮತ್ತೆ ಐಎಎಸ್ ಅಧಿಕಾರಿಗಳ ನಡುವೆನೂ ಕೂಡ ಬಹಳಷ್ಟು ಒಂದು ಜಟಾಪಟಿ ನಡೀತಾ ಇದೆ. ಮೊದಲಿಂದಲೂ ಕೂಡ ಇವರ ನಡುವೆ ನಡೀತಾ ಇರತಕ್ಕಂತ ಒಂದು ಕೋಲ್ಡ್ ವಾರ್ ಏನಿದೆ, ಇದರಿಂದಲೂ ಕೂಡ ಇಂಥ ಒಂದು ಘಟನೆ ಸಂಭವಿಸಿದೆ, ದೊಡ್ಡ ಮಟ್ಟದ ಅನಾಹುತಕ್ಕೆ ಕಾರಣ ಆಯ್ತು ಅಂತ ಕೂಡ ಹೇಳ್ತಾ ಇರತಕ್ಕಂಥದ್ದು. ಯಾಕೆಂತಂದ್ರೆ ವಿಧಾನಸೌಧ ಮುಂಭಾಗ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಮಾಡಿದಂತ ಸಂದರ್ಭದಲ್ಲಿ ಸಮಯಾವಕಾಶ ಬಹಳಷ್ಟು ಕಡಿಮೆ ಇದ್ದಂತ ಪೊಲೀಸ್ ಅಧಿಕಾರಿಗಳು ಸರ್ಕಾರಕ್ಕೆ ಒಂದು ಪತ್ರವನ್ನ ಬರೆದಿದ್ರು. ಆದ್ರೆ ಆ ಪತ್ರವನ್ನ ಧಿಕ್ಕರಿಸಿ
DIPR ಅವರು ಏನಿದ್ದಾರೆ ಇವರು ಕಾರ್ಯಕ್ರಮ ಅಲ್ಲಿ ಆಯೋಜನೆ ಮಾಡೋದಕ್ಕೆ ಅನುವನ್ನ ಮಾಡಿಕೊಟ್ಟಿದ್ರು. ಹಾಗಾಗಿ ವಿಧಾನಸೌಧ ಮುಂಭಾಗನೂ ಕೂಡ ಅಪಾರ ಪ್ರಮಾಣದಲ್ಲಿ ಜನಸೋಮ ಸೇರ್ಕೊಂಡ್ರು. ತದನಂತರ ಆ ಕಾರ್ಯಕ್ರಮ ಮುಗಿದ ಬಳಿಕ RCB ಆಟಗಾರರು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಹೋಗ್ತಾ ಇದ್ರು. ಇದೇ ಸಂದರ್ಭದಲ್ಲಿ ವಿಧಾನಸೌಧ ಸುತ್ತಮುತ್ತ ಇದ್ದಂತ ಸಹಸ್ರಾರು ಜನ ಏಕಾಏಕಿನೂ ಕೂಡ ಕಬ್ಬನ್ ಪಾರ್ಕ್ ಒಳಗಡೆ ನುಗ್ಗಿ ರಸ್ತೆಗಳ ಮೂಲಕ ಹೋಗಿ ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗಡೆ ಪ್ರವೇಶ ಮಾಡತಕ್ಕಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ರು. ಆಗ್ಲೂ ಕೂಡ ದೊಡ್ಡ ಮಟ್ಟದ ಒಂದು ಕಾಲ್ತುಳಿತನೂ ಕೂಡ ಉಂಟಾಗಿತ್ತು. ಹೀಗಾಗಿ ಎಲ್ಲ ವಿಚಾರಗಳನ್ನ ಮುಂದಿಟ್ಟು ಪೊಲೀಸ್ ಮತ್ತೆ IAS ಅಧಿಕಾರಿಗಳಿಗೆ CM ಸಿದ್ದರಾಮಯ್ಯನವರು ತರಾಟೆ ತೆಗೆದುಕೊಂಡಿದ್ದಾರೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ.